ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವಾಗ ಮಧ್ಯಾಹ್ನ ಸುಮಾರು 11 ಗಂಟೆ ಆಗಿದೆ. ಇವತ್ತೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಹಾಗಾಗಿ ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊರಟಿದ್ದೀವಿ. ಫಂಕ್ಷನ್ ಯಾರ್ದು ಅನ್ನೋದೇ ವಿಶೇಷ. ಫಂಕ್ಷನ್ ಇರೋದು ನಮ್ಮ ರಿಲೇಟಿವ್ ಮನೆಗಳಲ್ಲೂ ಅಲ್ಲ, ಅಥವಾ ಫ್ರೆಂಡ್ ಮನೆಗಳಲ್ಲೂ ಅಲ್ಲ, ನೈಬರ್ ಅಥವಾ ಕೊಲೀಗ್ ಮನೆಗಳಲ್ಲೂ ಅಲ್ಲ. ಇವರು ತುಂಬಾ ಸ್ಪೆಷಲ್. ಯಾಕಂದರೆ ನಾವು ಹೋಗ್ತಾ ಇರೋವಂಥದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರ ಮನೆ ಗೃಹ ಪ್ರವೇಶಕ್ಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೂ ಕೂಡ ನಾನು ಇವ್ರನ್ನ ಒಂದಿನೂ ನೋಡಿಲ್ಲ, ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಒಂದಿನೂ ನೋಡದೆ ಮಾತಾಡದೆ ಗೃಹ ಪ್ರವೇಶಕ್ಕೆ ಹೋಗೋಷ್ಟು ಕ್ಲೋಸ್ ಆಗಿದ್ದೀವಿ ಅಂತಂದರೆ ಅದರಿಂದ ಒಂದು ದೊಡ್ಡ ಕಥೆನೇ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2 ವರ್ಷದ ಹಿಂದೆ ನಾವು ನಮ್ಮ ಸ್ವಂತ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡಿದ್ವಿ. ಗೃಹ ಪ್ರವೇಶ ಆದಮೇಲೆ ನೀವೆಲ್ಲ ತುಂಬ ಕೇಳ್ತಾಯಿದ್ರಿ ಹೋಮ್ ಟೂರ್ ಮಾಡಿ ಅಂತ. ಹಾಗಾಗಿ ಹೋಮ್ ಟೂರ್ ವಿಡಿಯೋನು ಕೂಡ ಮಾಡಿ ಹಾಕಿದ್ದೆ. ಆ ಹೋಮ್ ಟೂರ್ ವಿಡಿಯೋನ ನೋಡಿ ಅವ್ರಿಗೆ ನಮ್ಮ ಮನೆ ಡಿಸೈನ್ ಎಲ್ಲ ಇಷ್ಟ ಆಗಿ ಆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿದರು, ನಿಮ್ಮ ಮನೆ ಯಾರು ಕನ್ಸ್ಟ್ರಕ್ಟ್ ಮಾಡಿದ್ರಲ್ಲ ಕಾಂಟ್ರಾಕ್ಟ್ರು, ಅವರ ನಂಬರ್ ಕೊಡಿ ಅಂತ ಅಂದ್ಬಿಟ್ಟು. ಸೊ ನನ್ನಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮ ಮೇಸ್ತ್ರಿ ಯಾರು ನಮ್ಮ ಮನೆ ಕಟ್ಕೊಟ್ರಲ್ಲ ಅವ್ರ ನಂಬರ್ನ ಶೇರ್ ಮಾಡಿದ್ದೆ. ಸೊ ಅವ್ರಿಗೆ ಕಾಲ್ ಮಾಡಿ ಅದೇ ಮೇಸ್ತ್ರಿನ ಕಾಂಟ್ಯಾಕ್ಟ್ ಮಾಡಿ ಈ ಮನೇನ ಫುಲ್ ಕನ್ಸ್ಟ್ರಕ್ಟ್ ಮಾಡಿಸ್ಕೊಂಡಿದ್ದಾರೆ. ಸುಮಾರು 1-1.5 ವರ್ಷದಿಂದ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇವಾಗ ಕನ್ಸ್ಟ್ರಕ್ಷನ್ ಪೂರ್ತಿಯಾಗಿ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಟ್ ಮಾಡುವಾಗ ಮಧ್ಯದಲ್ಲಿ ನನ್ನ ಹಸ್ಬೆಂಡ್ನ ಕಾಂಟ್ಯಾಕ್ಟ್ ಮಾಡಿ ಸಲಹೆಗಳನ್ನ ಕೇಳ್ತಾಯಿದ್ರು. ಸೊ ಗೃಹ ಪ್ರವೇಶ ಇದೆ ಬರಬೇಕು ಅಂತ ನಮ್ಮನ್ನ ಇನ್ವೈಟ್ ಮಾಡಿದರು. ಹಾಗಾಗಿ ಇವತ್ತು ಮೊದಲನೇ ಸಲ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ಮನೆ ಗೃಹ ಪ್ರವೇಶಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬಂದಿದ್ದೀವಿ. ನಮ್ಮ ಮನೆ ಹೋಮ್ ಟೂರ್ ನೋಡಿ ಅವ್ರಿಗೇನು ಇನ್ಸ್ಪೈರ್ ಆಗಿತ್ತೋ ಗೊತ್ತಿಲ್ಲ. ನಮ್ಮ ಮನೆ ಯಾವ ರೀತಿ ಇದೆಯೋ ಅದೇ ರೀತಿ ಆಲ್ಮೋಸ್ಟ್ ಮಾಡಿಸ್ಕೊಂಡಿದ್ದಾರೆ. ಮೇನ್ ಡೋರಿಂದ ಹಿಡಿದು ನಾವು ವಾಶ್ ಬೇಷನ್ ಹತ್ರ ಏನು ಮಾಡಿಸಿದ್ದೀವಲ್ವ, ಕನ್ನಡಿ ಹಾಕಿಸಿ ಕೆಳಗಡೆ ವಾಶ್ ಬೇಷನ್ ಎಲ್ಲ ಹಾಕಿಸಿ, ವಾಶ್ ಬೇಷನ್ ಏರಿಯಾ ಆಗಿರ್ಬೋದು, ಈ ರೀತಿ ಸ್ಲೈಡಿಂಗ್ ಡೋರ್ ಮಾಸ್ಟರ್ ಬೆಡ್ರೂಮ್ ಮಾಡಿಸಿರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಇದೇ ಥರ ಬೇಕು ಅಂತ ಸೇಮ್ ನಮ್ಮ ಕಾಂಟ್ರಾಕ್ಟ್ರಿಗೆ ಹೇಳಿ ಅದೇ ಥರ ಮಾಡಿಸ್ಕೊಂಡಿದ್ದಾರೆ. ಅಡುಗೆ ಮನೆಯೂ ಅಷ್ಟೇ ಸೇಮ್ ನಮ್ಮನೆ ಥರನೇ ಸಿಮಿಲರ್ ಆಗಿದೆ. ಸ್ವಲ್ಪ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಆದರೆ ಕೌಂಟರ್ ಟಾಪ್ ಆಗಿರ್ಬೋದು, ಸಿಂಕ್ ಎಲ್ಲಿ ಬಂದಿದೆ, ಹಾಗೆ ಯುಟಿಲಿಟಿ ಬಂದಿರೋದು ಎಲ್ಲದೂ ಕೂಡ ನಮ್ಮನೆಯಲ್ಲಿ ಬಂದಿರೋ ಥರನೇ ಬಂದಿದೆ. ಇನ್ನು ಇದೇನು ಮೇಡಮ್ ನಿಮ್ಮ ಮನೆ ತೋರಿಸ್ತಾ ಇದ್ದೀರಾ ಅಂತ ಕನ್ಫ್ಯೂಸ್ ಆಗಬೇಡಿ. ಸೇಮ್ ಡಿಟ್ಟೋ ನಾವು ಯಾವ ರೀತಿ ಮಾಡಿಸಿದ್ದೀವೋ ಅದೇ ರೀತಿ ಈ 2 ರೂಮ್ಗಳ ಮಧ್ಯೆ ಜಾಗ ಇತ್ತು ಅಂದ್ಬಿಟ್ಟು ಅವರು ಕೂಡ ಸೇಮ್ ನಾವು ಯಾವ ಥರದ ಕನ್ನಡಿ ಹಾಕ್ಸಿದ್ದೀವೋ ಅದೇ ಥರದ ಕನ್ನಡಿ ಹಾಕಿಸಿ ಡಿಟ್ಟೋ ಅದೇ ಥರ ಮಾಡಿಸಿದ್ದಾರೆ. ತುಂಬ ಖುಷಿ ಆಯಿತು. ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ ನನ್ನಿಂದ ಯಾರಿಗೋ ಒಬ್ಬರಿಗೆ ಉಪಯೋಗ ಆಗಿದೆ ಅನ್ನೋದು ಒಂದು ಸಾರ್ಥಕತೆ ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಬಂತವತ್ತು. ಮನೆಯನ್ನೆಲ್ಲ ನೋಡಿ ಅವ್ರಿಗೆ ವಿಶ್ ಮಾಡಿ ಅವ್ರಿಗೆ ಪ್ರೆಸೆಂಟೇಷನ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಅರ್ಶಿನ ಕುಂಕುಮ ಕೂಡ ತಗೊಂಡು ಊಟ ಮಾಡೋದಕ್ಕೆ ಅಂತ ಕೆಳಗಡೆ ಬಂದ್ವಿ. ಸೇಮ್ ನಾವು ಹೇಗೆ ಕೆಳಗಡೆ ಬಾಡಿಗೆ ಮನೆಗೆ ಮಾಡಿ ಮೇಲ್ಗಡೆ ನಾವಿರೋದಕ್ಕೆ 3 ಬೆಡ್ರೂಮ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಇವರು ಕೂಡ ಕೆಳಗಡೆ 2 ಬೆಡ್ರೂಮ್, ಅದ್ರ ಮೇಲೆ 3 ಬೆಡ್ರೂಮ್ ಮಾಡಿದ್ದಾರೆ. ಕೆಳಗಡೆ ಮನೆಯೂ ಅಷ್ಟೇ ಒಂದು ಸ್ವಲ್ಪನೂ ಚೇಂಜ್ ಇಲ್ಲ. ದೇವ್ರ ಮನೆ, ಅಡುಗೆ ಮನೆ ಎಲ್ಲೆಲ್ಲಿ ನಮ್ಮ ಕೆಳಗಡೆ ಬಾಡಿಗೆ ಮನೆ ಬಂದಿದೆಯೋ ಸೇಮ್ ಅದೇ ರೀತಿ ಬಂದಿದೆ. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ರಿಟರ್ನ್ ನಮ್ಮ ಮನೆಗೆ ವಾಪಸ್ ಬಂದ್ವಿ. ಅದಾದ ಮಾರನೇ ದಿವಸಕ್ಕೆ ಇನ್ನೊಂದು ಫಂಕ್ಷನ್ ಇತ್ತು ನಮ್ಮ ತುಂಬ ಕ್ಲೋಸ್ ರಿಲೇಟಿವ್ ಮನೆಯಲ್ಲಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಹಾಗೆ ಸಂಜೆಗೆ ದೇವ್ರನ್ನ ಕರೆಸ್ತಾ ಇದ್ರು. ರಾತ್ರಿಗೆ ಹರಿಕತೆ ಕೂಡ ಇಟ್ಕೊಂಡಿದ್ರು ಶನಿ ಮಹಾತ್ಮಂದು. ಹೆಂಗಾಗೋಗಿದೆ ಅಂತಂದರೆ ಸಮ್ಮರ್ ಶುರುವಾಗಿದ್ದೇ ಆಗಿದ್ದು ಒಂದು ದಿನವೂ ಬಿಡುವಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಕಂಟಿನ್ಯೂಸ್ ಫಂಕ್ಷನ್ಗಳು. ಅದರಲ್ಲೂ ಒಂದೊಂದು ದಿವಸನೇ 2-3 ಫಂಕ್ಷನ್ಗಳು ಕೂಡ ಇದೆ. ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಶುರುವಾಗಿತ್ತು.
ಸತ್ಯನಾರಾಯಣ ಸ್ವಾಮಿದು 5 ಕಥೆಗಳಿದೆಯಲ್ಲ, ಆ ಕಥೆಗಳು ಇನ್ನೂ ಆರಂಭ ಆಗಿರಲಿಲ್ಲ. ನಾವು ಹೋದ್ಮೇಲೆ ಕಥೆಗಳು ಆರಂಭ ಆಯಿತು. ನಾನು ಕೂಡ ಒಂದು ಅಧ್ಯಾಯ ಓದಿದೆ. ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಏನು ಮಾಡ್ತಾ ಇದ್ದಾರಲ್ವ, ಅವರು ಕಸಿನೇ ಆಗಬೇಕು ನಮಗೆ. ಅವ್ರದ್ದು ಇವತ್ತು 10th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಇವ್ರ ಮದುವೆಯಲ್ಲಿ ಇನ್ನೂ ನನಗೆ ಚೆನ್ನಾಗಿ ನೆನಪಿದೆ. ನಾನು ಪ್ರೆಗ್ನೆಂಟು, 7 ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ. ಎಷ್ಟು ಬೇಗ ದಿನಗಳು ಕಳೆದೋಗುತ್ತೆ ಅಂತ ಅನ್ನಿಸ್ತಾ ಇತ್ತು. 10 ವರ್ಷ ಎಷ್ಟು ಬೇಗ ಆಗೋಯ್ತು ಅಂತ ಅನ್ನಿಸ್ತಾ ಇತ್ತು. ಇನ್ನು ಈಗಿನ ಕಾಲದಲ್ಲಂತೂ ಆ್ಯನಿವರ್ಸರಿ, ಬರ್ಡೇ ಬಂತು ಅಂತಂದರೆ ನಮ್ಮ ಸಂಸ್ಕೃತಿ ಅಲ್ಲದೆ ಇರೋವಂತಹ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಕೇಕ್ ಕಟ್ ಮಾಡೋದು ಇದೆಲ್ಲ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಆದರೆ ಸಾರ್ಥಕವಾಗಿ ಯಾವುದಾದ್ರೂ ಒಂದು ದಿನವನ್ನು ಆಚರಣೆ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಪೂಜೆಗಳನ್ನ ಇಟ್ಕೊಂಡು ಅಥವಾ ಒಂದು ಫಂಕ್ಷನ್ನ ಮಾಡಿ ಫ್ಯಾಮಿಲಿಲಿರೋವಂಥ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕೋದ್ರಲ್ಲಿ ಇರೋವಂಥ ಸಂತೃಪ್ತಿ ಬೇರೆ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ದೇವರ ಆಶೀರ್ವಾದದ ಜೊತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೇನು ಬೇಕಲ್ವಾ? ದೀಪ ಹಚ್ಚಿರೆ ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ, ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಆರತಿಯ ನೆತ್ತಿರೆ ರಂಗನಾಥಗೆ ಮಂಗಲಾಂಗಗೆ, ಕ್ಷೀರಸಾಗರ ಮಧ್ಯದಲ್ಲಿ ಹಾಲದೆಲೆ ಮೇಲೆ ಬಾಲನಾಗಿ ಮಲಗಿ ನೀನು. ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ಇದ್ದೇ ಇದೆಯಲ್ವ ನಮ್ಮದು ಫ್ಯಾಮಿಲಿ ಫೋಟೋ ಸೆಷನ್. ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಫಂಕ್ಷನಲ್ಲಿ ತುಂಬ ಅಟ್ರಾಕ್ಟ್ ಮಾಡಿದ್ದು ಅಂತಂದರೆ ಅಲಂಕಾರ. ಹೊರಗಿನವ್ರಿಗೆ ದುಡ್ಡು ಕೊಟ್ಟು ಏನೋ ಅಲಂಕಾರಕ್ಕೆ ಅಂತ ಕರೆಸಿರಲಿಲ್ಲ. ಮಾರ್ಕೆಟಿಂದ ತಂದಿರೋವಂಥ ಹೂವು, ತೋಮಾಲೆ ಹಾಗೆ ಮನೇಲಿ ಇಟ್ಟಿರೋವಂಥ ಆ್ಯಂಟಿಕ್ ಪೀಸ್ಗಳನ್ನೇ ಬಳಸ್ಕೊಂಡು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮನೆ ಎಂಟ್ರೆನ್ಸ್ ಹತ್ರ ವೆಲ್ಕಮಿಂಗ್ ಲೇಡೀಸ್ನ ಇಟ್ಟು ಈ ರೀತಿ ಅಲಂಕಾರ ಮಾಡಿದರೆ, ದೇವ್ರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹತ್ರನೂ ಕೂಡ ದೊಡ್ಡ ದೊಡ್ಡ ಆನೆಗಳನ್ನು ಇಟ್ಟು ಹಾಗೆ ವುಡನ್ ಸ್ಟ್ಯಾಂಡ್ಗಳ ಮೇಲೆ ಹಿತ್ತಾಳೆ ಆ್ಯಂಟಿಕ್ ಪೀಸಸ್ಸು ಅಂದರೆ ಈ ರೀತಿ ದೀಪದ ಕಂಬಗಳು, ಬೆಳ್ಳಿ ದೀಪದ ಕಂಬಗಳನ್ನೆಲ್ಲ ಜೋಡಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಸಂಜೆಗೆ ದೇವ್ರು ಕರ್ಕೊಂಡು ಬರ್ತಾ ಇದ್ರಲ್ವ, ಹಾಗಾಗಿ ಕಳಸ ಮತ್ತು ಆರತಿನ ರೆಡಿ ಮಾಡಬೇಕಾಗಿತ್ತು. ಇಲ್ಲಿ ನಾವೆಲ್ಲ ಸೇರಿಕೊಂಡು ಹೊಂಬಾಳೆ ಕಳಸನ ರೆಡಿ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಆರತಿಗೆ ಅಂದ್ಬಿಟ್ಟು ತಂಬಿಟ್ಟನ್ನು ಕಲಿಸ್ತಾ ಇದ್ದಾರೆ. ಹೊಂಬಾಳೆ ಕಳಸವನ್ನು ಮದುವೆ ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಅಥವಾ ಈ ರೀತಿ ದೇವ್ರನ್ನ ಕರ್ಕೊಂಡು ಬರುವಾಗ ಯಾವ ರೀತಿ ಸ್ಥಾಪನೆ ಮಾಡಬೇಕು, ಯಾವ ರೀತಿ ಹೊಂಬಾಳೆ ಕಳಸವನ್ನು ಹೂಡಬೇಕು ಅಂತ ಈಗಾಗಲೇ ವಿಡಿಯೋ ಮಾಡಿ ನಾನು ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಹೊಂಬಾಳೆ ಕಳಸದ ಒಳಗಡೆ ಏನೇನು ಸಾಮಾನು ಇಡಬೇಕು ಅನ್ನೋದೆಲ್ಲ ತಿಳ್ಕೊಬೇಕು ಅಂತ ಆಸೆ ಇದ್ದರೆ ಆ ವಿಡಿಯೋನ ನೋಡ್ಬೋದು. ಯಾಕಂದರೆ ನಮ್ಮ ಮನೆಯಲ್ಲಿ ಏನೇ ಒಂದು ಶುಭ ಸಮಾರಂಭ ಮಾಡ್ತೀವಿ, ಒಂದು ತಿರುಪತಿಗೆ ಹೋಗೋದಾಗಿರ್ಬೋದು ಅಥವಾ ಮನೆಯಲ್ಲಿ ಹರಿಕತೆ ಮಾಡಿಸ್ತಾ ಇದ್ದೀವಿ ಅಥವಾ ಮನೆಯಲ್ಲಿ ಹರಿಸೇವೆ ಮಾಡಿಸ್ತಾ ಇದ್ದೀವಿ ಅಂತಂದರೂ ಕೂಡ ಈ ರೀತಿ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಮದುವೆ ಮನೆಯಲ್ಲಂತೂ ಕಳಸ ಇಲ್ಲದೆ ಬೇರೆ ಯಾವುದೇ ಒಂದು ಶುಭ ಅಂದರೆ ಶಾಸ್ತ್ರಗಳು ನಡೆಯೋದಿಲ್ಲ. ಹಾಗಾಗಿ ಕಳಸ ಇರಲೇಬೇಕು. ಗೃಹ ಪ್ರವೇಶದಲ್ಲೂ ಹಾಗೆಯೇ ಮನೆ ಒಳಗಡೆ ಪ್ರವೇಶ ಮಾಡಬೇಕು ಅಂದರೆ ಕಳಸ ಇಟ್ಕೊಂಡೇ ಒಳಗಡೆ ಬರಬೇಕು. ಹಾಗಾಗಿ ಹೊಂಬಾಳೆ ಕಳಸವನ್ನು ಯಾವ ರೀತಿ ಹೂಡಬೇಕು, ಜೊತೆಗೆ ಹೊಂಬಾಳೆ ಕಳಸದ ಒಳಗಡೆ ಏನೇನು ವಸ್ತುಗಳನ್ನು ಇಡಬೇಕು ಅಂತ ನೋಡಬೇಕು ಅಂದರೆ ಇನ್ನೊಂದು ಚಾನಲಲ್ಲಿ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಇವಾಗೆಲ್ಲ ತಟ್ಟೆಗೆ ಅಟ್ಯಾಚ್ ಆಗಿರೋವಂಥ ಕಳಸ ಸಿಗುತ್ತೆ. ಆ ಥರದ್ದಿದ್ದರೆ ಬೆಟರು, ಯಾಕಂದರೆ ಅಲುಗಾಡುತ್ತೆ, ಬಿದ್ದೋಗುತ್ತೆ ಅಂತ ಭಯ ಇಲ್ಲ. ಈ ರೀತಿ ಸಪ್ರೇಟ್ ಆಗಿದ್ದರೆ ಯಾರಾದರೂ ಒಬ್ಬರು ಇಟ್ಕೊಂಡೇ ಇರಬೇಕು, ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ಕಳಸ ಆರತಿನೆಲ್ಲ ರೆಡಿ ಮಾಡಿ ನಾವು ಕೂಡ ಹೋಗಿ ಎಲ್ಲ ರೆಡಿ ಆಗಿಬಿಟ್ಟು ಬಂದ್ವಿ. ಇನ್ನೇನು ದೇವ್ರು ಬರೋವಂಥ ಸಮಯ ಆಯಿತು ಅಂತ. ಇವಾಗ ಕಳಸಕ್ಕೆ ಹಾಗೆ ಆರತಿಗೆ ಪೂಜೆ ಮಾಡಿ ದೇವರನ್ನು ಮನೆಗೆ ಆಹ್ವಾನ ಮಾಡೋದಕ್ಕೆ ಇವಾಗ ಹೊರಡಬೇಕು. ಮಡಿ ವಸ್ತ್ರದ ಮೇಲೆ ದೇವ್ರನ್ನ ಮನೆ ಕರೆಸೋದು ಅನ್ನೋದಿದೆಯಲ್ಲ, ಅದೊಂಥರ ಸಂಭ್ರಮ ಅಂತ ಹೇಳ್ಬೋದು. ಮಕ್ಕಳು, ವಯಸ್ಸಾದವರು, ಹೆಂಗಸರು ಎಲ್ಲರೂ ಕೂಡ ತಮಟೆ ಏಟಿಗೆ ಡ್ಯಾನ್ಸ್ ಮಾಡ್ತಾರೆ. ನಮ್ಮ ಕಡೆ ಹೊಸದಾಗಿ ಮನೆ ಗೃಹ ಪ್ರವೇಶ ಮಾಡಿದಾಗ ದೇವ್ರನ್ನ ಕರೆಸೋವಂಥ ಪದ್ಧತಿ ಇದೆ. ಅದೇ ರೀತಿ ಒಂದು ಸಲ ಮನೆಗೆ ಕರೆಸಿದ್ರೆ ಮತ್ತೆ ಇನ್ನೊಂದು 2 ಸಲ ಅಂದರೆ ಟೋಟಲಾಗಿ 3 ಸಲ ಮನೆ ಕರೆಸ್ತಾರೆ. ಇಲ್ಲಿ ನೋಡಿ ಸಂಭ್ರಮ ಶುರು ಆಗಿದೆ. ಇಲ್ಲಿ ನನ್ನ ಮಗ ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ.
ಮಕ್ಳದು ದೊಡ್ಡವ್ರದ್ದೆಲ್ಲ ಡ್ಯಾನ್ಸ್ ಮುಗೀತು. ಇವಾಗ ಹೆಣ್ಮಕ್ಳು ಡ್ಯಾನ್ಸು. ಇವಾಗ ದೇವ್ರನ್ನ ಮನೆ ಒಳಗಡೆ ಬರ್ಮಾಡ್ಕೊಳ್ಳೋ ಅಂಥ ಸಮಯ. ಐನೋರು, ದಾಸಪ್ಪನವರು, ಕಳಸ ಹೊತ್ತಿರೋರು, ಹಾಗೆ ಆರತಿ ಹೊತ್ಕೊಂಡ್ರವರು, ದೇವ್ರನ್ನ ಅಲ್ಲಿಂದ ಹೊತ್ಕೊಂಡು ಬಂದ್ರವರು ಎಲ್ಲರ ಕಾಲನ್ನ ತೊಳೆದು ಅವರೆಲ್ಲರಿಗೂ ಆರತಿ ಮಾಡಿ ದೇವ್ರನ್ನ ಮನೆ ಒಳಗಡೆ ಕರ್ಕೊಳ್ತಾರೆ. ಮನೆ ಒಳಗಡೆ ದೇವ್ರನ್ನ ಕೂರಿಸಿದ್ಮೇಲೆ ಮತ್ತೊಂದು ಸಲ ಪೂಜೆ ನಡೆಯುತ್ತೆ. ಪೂಜೆ ಆದಮೇಲೆ ಊಟಕ್ಕೆ ಹೋಗೋರು ಊಟಕ್ಕೆ ಹೋಗ್ಬೋದು. ನಾವು ಕೂಡ ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ವಾಪಸ್ ಬರಬೇಕಾಗಿತ್ತು. ಯಾಕಂದರೆ ನೆಕ್ಸ್ಟ್ ಡೇ ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು. ನಾನು ಆಂಟಿಗೆ ಹೇಳ್ಬಿಟ್ಟಿದ್ದೆ ಚಿಕ್ಕಪೇಟೆಗೆ ಬರ್ತೀನಿ ಅಂತ. ಹಾಗಾಗಿ ರಾತ್ರಿ ಇದ್ದು ಹರಿಕತೆ ಕೇಳೋದಕ್ಕೆ ಆಗಲಿಲ್ಲ. ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋ ನೀವೇನಾದರೂ ನೋಡಿರಲಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.